ಇನ್ನು ಬೆಂಗಳೂರಿನ ರಸ್ತೆಗಳ ದುರವಸ್ಥೆ ಬಗ್ಗೆ ಟಿವಿ9 ನಿರಂತರವಾಗಿ ವರದಿ ಮಾಡ್ತಲೇ ಬಂದಿದೆ. ಇದೀಗ ಬೆಂಗಳೂರಿನ ರಸ್ತೆಯ ಗುಂಡಿಗಳು, ಟ್ರಾಫಿಕ್ ಕಿರಿಕಿರಿ ಮತ್ತು ಫುಟ್ಪಾತ್ ಕಾಮಗಾರಿಯಿಂದಾಗಿ ಜನ ಏನೆಲ್ಲ ಅನುಭವಿಸ್ತಾ ಇದ್ದಾರೆ, ಆ ಕಷ್ಟಗಳ ಬಗ್ಗೆ ಟಿವಿ9 ಹೊಸ ಅಭಿಯಾನ ಆರಂಭ ಮಾಡ್ತಾ ಇದೆ. ಇಂದಿನಿಂದ ಪ್ರತಿದಿನ ಬೆಳಗ್ಗೆ ಬೆಂಗಳೂರಿನ ರಸ್ತೆಗಳ ಬಗ್ಗೆ ಟಿವಿ9 ವಿಸ್ತೃತವಾದಂಥ ವರದಿಯನ್ನ ಪ್ರಸಾರ ಮಾಡುತ್ತೆ. ಇದರ ಮೊದಲ ಕಂತನ್ನ ಈಗ ನೀವು ನೋಡಿ. ಆತ ಮತ್ತೆ ಬೆಂಗಳೂರಿಗೆ ಬಂದಿದ್ದಾನೆ. ಇನ್ಫ್ಯಾಕ್ಟ್ ಆತ ಸಂಪೂರ್ಣವಾಗಿ ಬೆಂಗಳೂರು ಬಿಟ್ಟು ಹೋಗಿರಲಿಲ್ಲ. ಆದ್ರೆ ಈಗ ಆತ ರಾಕ್ಷಸ ರೂಪವನ್ನ ತಾಳಿದ್ದು ಕಂಡಲ್ಲಿ ಜನರ ಪ್ರಾಣ ತೆಗೆಯೋದಕ್ಕೆ ಹೊಂಚಾಕಿ ಕೂತಿದ್ದಾನೆ. ಹಾಗಾದ್ರೆ ಯಾರ ಆತ? ಬನ್ನಿ ತೋರಿಸ್ತೀವಿ. ಬೆಂಗಳೂರಿನಲ್ಲಿ ಲಕ್ಷಾಂತರ ಮಂದಿ ಪ್ರತಿದಿನ ಓಡಾಡೋಕೆ ಬಳಸೋದು ನನ್ನ ರೀತಿಯಾಗಿ ಸ್ಕೂಟರ್ಗಳನ್ನ ಅಥವಾ ಬೈಕ್ಗಳನ್ನ. ಆದ್ರೆ ಇದೇ ರಾಕ್ಷಸ ಗುಂಡಿಗಳಿಂದಾಗಿ ಪ್ರಾಣ ಪಣಕ್ಕಿಟ್ಟು ನಾವು ಪ್ರತಿದಿನ ಹೇಗೆ ಓಡಾಡ್ತಾ ಇದ್ದೀವಿ ಗೊತ್ತಾ? ಅದರಲ್ಲೂ ಈ ಸ್ಕೂಲ್ಗೆ ಹೋಗುವಂತರು, ಆಟೋ ಡ್ರೈವರ್ಸು, ಕ್ಯಾಬ್ ಡ್ರೈವರ್ಸು, ಜೊತೆಗೆ ಈ ಡೆಲಿವರಿ ಬಾಯ್ಸು, ಇವರೆಲ್ಲ ಈ ರಾಕ್ಷಸ ಗುಂಡಿಗಳಿಂದಾಗಿ ಕೇವಲ ದೈಹಿಕ ಹಿಂಸೆ ಅಲ್ಲ, ಮಾನಸಿಕ ಹಿಂಸೆಗೂ ಕೂಡ ಹೇಗೆ ಒಳಗಾಗ್ತಾ ಇದ್ದಾರೆ ಗೊತ್ತಾ? ಏನ್ ಟ್ರಾಫಿಕ್ ಗುರು ಅಂತ ಇದ್ದ ಮಂದಿ ಈಗ ಏನು ರೋಡ್ ಗುರು ಅಂತ ಹೇಳುವಾಗ ಹೋಗಿದೆ. ಹಾಗಾದ್ರೆ ಈ ರಾಕ್ಷಸ ಗುಂಡಿಗಳಿಂದಾಗಿ ಬೆಂಗಳೂರಿಗರು ಅನುಭವಿಸ್ತಾ ಇರುವಂತ ಸಮಸ್ಯೆ, ಅದಕ್ಕೆ ಕಂಡುಕೊಳ್ಬೇಕಾದಂತ ಪರಿಹಾರ ಏನು? ಟಿವಿ9ನ ಈ ಏನು ರೋಡ್ ಗುರು ವಿಶೇಷ ಅಭಿಯಾನದ ಮುಖೇನವಾಗಿ ಇದಕ್ಕೊಂದು ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಮಾಡೋಣ ಬನ್ನಿ. ನಾನೀಗ ಮೊನ್ನೆ ಮೋದಿ ಅವರು ಉದ್ಘಾಟನೆ ಮಾಡಿದ್ರಲ್ಲ ಎಲ್ಲೋ ಲೈನ್, ಅದೇ ಎಲ್ಲೋ ಮೆಟ್ರೋ ಲೈನ್ ಪಕ್ಕದಲ್ಲೇ ಇದ್ದೀನಿ ನೋಡಿ. ಇದೇ ಎಲ್ಲೋ ಮೆಟ್ರೋ ಲೈನ್. ಇದು ಹೊಸ ರೋಡು, ನಿಮಗೆ ರೈಲ್ವೆ ಸ್ಟೇಷನ್ ಅಥವಾ ಮೆಟ್ರೋ ಸ್ಟೇಷನ್ ಆ ಕಡೆ ಹೋದ್ರೆ ಪರಪ್ಪನಗರ. ಈ ದಾರಿ ಏನಿದೆಯಲ್ಲ ಇದು ಜಿಗಣಿಗೆ ಹೋಗುತ್ತೆ. ಅದಾದ ನಂತರ ಅಲ್ಲಿ ಬೆಟ್ಟಾಸ್ಪುರ, ಆಮೇಲೆ ಎಲೆಕ್ಟ್ರಾನಿಕ್ ಸಿಟಿಗೂ ಕೂಡ ಕನೆಕ್ಟ್ ಆಗುವಂಥ ರೋಡು. ಭಾಳ IT-BT ಮಂದಿ ಇರುವಂಥ ಹಬ್ ಇದು. ನಿಮಗೆ ಈ ರೋಡಿಗೆ ಬರ್ತಾ ಇರೋಂಗೆ ನಿಮ್ಮನ್ನು ಫಸ್ಟ್ ವೆಲ್ಕಮ್ ಮಾಡೋದೇನು ಗೊತ್ತಾ? ನೋಡಿ ಅಲ್ಲಿದೆಯಲ್ಲ ಸ್ವಿಮ್ಮಿಂಗ್ ಪೂಲ್ಗಳು. ಈ ಥರನಾದಂಥದ್ದು ಇಲ್ಲಿ ನಮ್ಮ ಪಕ್ಕ ಇರೋರು ಹೇಳ್ತಾ ಇದ್ರು, ಇದು ಒಂದು ಸ್ವಿಮ್ಮಿಂಗ್ ಪೂಲ್ ಅಲ್ಲ, ಇನ್ನೂ ಒಂದು ಸ್ವಲ್ಪ ಮುಂದೋಗಿ ನಿಮ್ಗೆ ದೊಡ್ಡ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇದೆ ಅಂತ ಹೇಳ್ಕೊಬೇಕು. ಬನ್ನಿ, ಈ ರೋಡಲ್ಲಿ ಮಕ್ಕಳು ನೋಡಿ ಅಲ್ಲೆಲ್ಲ ಹೋಗ್ತಾ ಇದ್ದಾರೆ. ಆಮೇಲೆ ಈ ಡೆಲಿವರಿ ಬಾಯ್ಸು ಇವರೆಲ್ಲ ಓಡಾಡುವಂಥ ಟೈಮ್ನಲ್ಲಿ ಹೇಗೆ ಜೀವ ಪಣಕ್ಕಿಟ್ಟು ಹೋಗಬೇಕಾಗುತ್ತೆ, ಒಂದು ರೌಂಡ್ ಹೋಗ್ತಾ ಹೋಗೋಣ ಬನ್ನಿ. ರಸ್ತೆ ಹುಡುಕ್ಬೇಕು, ಗುಂಡಿ ನಿಮಗೆ ಭಾಳ ಸುಲಭವಾಗಿ ಸಿಗುತ್ತೆ. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದರೆ 2 ವೀಲರ್ಸ್ ಮಾತ್ರ ಅಲ್ಲ, 4 ವೀಲರ್ಸ್ ಅವರು ಕೂಡ ಹೋಗೋಕ್ಕಿಲ್ಲಿ ಕಷ್ಟಪಡ್ತಾರೆ. ಆ ರೀತಿಯಾಗಿದೆ ಈ ರೋಡ್ ಇದೆಯಲ್ಲ. ಇದು 7 ತಿಂಗಳ ಹಿಂದೆ ಡಾಂಬರ್ ಹಾಕಿರೋದಂತೆ ಈ ರೋಡಿಗೆ. ಈಗ ಏನಾಗಿದೆ ಅಂತ ಅಂದರೆ ಒಂದು 3 ತಿಂಗಳ ಹಿಂದೆ ಕಾವೇರಿ ಲೈನಿಗೆ ಅಂತ ಹೇಳ್ಕೊಂಬಿಟ್ಟು ಗುಂಡಿ ಅಗ್ದಿದ್ದಾರೆ ನೋಡಿ. ಆದರೆ ಈ ಗುಂಡಿಗಳು ಹೇಗೆ ಬಾಯಿ ಬಿಟ್ಕೊಂಡಿವೆ ನೋಡಿ. ಇದೆಲ್ಲವೂ ಕೂಡ ಮುಖ್ಯ ರಸ್ತೆಯಲ್ಲಿರುವಂಥ ಗುಂಡಿಗಳು. ಒಂದೊಂದು ಗುಂಡಿಗಳು ಕೂಡ ನಿಮ್ಗೆ ಒಂದೊಂದು ರೀತಿ ಸರ್ಪ್ರೈಸು. ಇದು ಏನೋ ಒಂದು 100 ಮೀಟ್ರು 200 ಮೀಟ್ರು ಅಲ್ಲ, ನೀವು ಅಪ್ ಟು ಈ ರೋಡ್ನಿಂದ ನೀವು ಹೊಸ ರೋಡ್ ಈ ಜಂಕ್ಷನ್ನಿಂದ ಎಲೆಕ್ಟ್ರಾನಿಕ್ ಸಿಟಿ ಹೋಗೋ ತನಕನೂ ಕೂಡ ನಿಮ್ಗೆ ಇದೇ ರೀತಿಯಾದಂಥ ಗುಂಡಿಗಳದೇ ದರ್ಶನ ನೋಡಿ. ಇಲ್ಲಿ ನೋಡಿ ಪಾಪ ಈ ಥರ ಲೇಡೀಸನ್ನು ಕೂರಿಸ್ಕೊಂಡು ಹೋಗೋ ಟೈಮ್ನಲ್ಲೆಲ್ಲ ಹೇಗೆ ಸಮಸ್ಯೆ ಆಗ್ಬೋದು ಇಲ್ಲಿ ಅಂತ ನೋಡಿ. ಭಾಳ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ಗಳು. ಬಹುಶಃ ಮುಂಚೆ ಎಲ್ಲ ನಾವು ನೋಡ್ತಾ ಇದ್ವಿ ಗಾರ್ಡನ್ ವ್ಯೂ, ಲೇಕ್ ವ್ಯೂ ಅಂತೆಲ್ಲ. ಈಗ ಪಾಟೋಲ್ ವ್ಯೂ ಅಪಾರ್ಟ್ಮೆಂಟ್ ಇವೆಲ್ಲ ನೋಡಿ. ಎಂತೆಂಥ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಮುಂದೆ ನೋಡಿ ಈ ರೀತಿಯಾದಂಥ ಗುಂಡಿಗಳು. ಆಮೇಲೆ ಈ ಬೆಟ್ಟಾಸ್ಪುರ ರೋಡಲ್ಲಿ ನಿಮ್ಗೆ ಏನಾದ್ರು ಈ ಥರ ಒಂದು ಸ್ವಲ್ಪ ಚೆನ್ನಾಗಿದೆ ಅಂತ ಸಿಕ್ಕಿ ಏನಾದ್ರು ಸ್ವಲ್ಪ ಸ್ಪೀಡರೇ ನೋಡಿ ಇಲ್ಲಿ ಜಸ್ಟ್ ನಿಮಗೆ ಸರ್ಪ್ರೈಸು. ಮುಂದ್ಗಡೆ 4 ವೀಲರ್ ಅವ್ರು ಹೋಗ್ಬಿಡ್ತಾರೆ, ನಿಮಗೆ ಹಿಂದ್ಗಡೆ ಗೊತ್ತೇ ಆಗಲ್ಲ ನೋಡಿ ಹೇಗಿರುತ್ತೆ ಅಂತ ಒಂದೊಂದು ಗುಂಡಿ. ಹಾಗಾಗಿ 4 ವೀಲರ್ಸ್ ಅವ್ರು ಕೆಳಗಡೆ ಬಾಟಮಲ್ಲಿ ನಿಮ್ಗೆ ಗುಂಡಿ ಇರೋದು ಗೊತ್ತಾಗಲ್ಲ ನೋಡಿ. ಆಮೇಲೆ ನನ್ನ ಹಿಂದೆ ಒಂದು ಗಾಡಿ ಬರ್ತಾ ಇದೆ ನೋಡಿ, ಮುಂದೆ ಈ ಥರ ಗುಂಡಿ ಸಿಕ್ತು ನೋಡಿ. ಈಗ ಸಣ್ಣಕ್ಕೊಂದು ಬ್ರೇಕ್ ಹೊಡಿತೀನಿ ನೋಡಿ, ನನ್ನ ಪಕ್ಕನೇ ಬಂದು ನಿಂತ್ಕೊಂಡ್ರು, ನನ್ನ ಹಿಂದೆನೇ ಬಂದು ನಿಂತ್ಕೊಂಡ್ರು. ಏನಾದ್ರು ಆತ ಸ್ವಲ್ಪ ಸ್ಪೀಡಾಗಿದ್ದರೆ ಅವನಿಗೆ ಕಂಟ್ರೋಲ್ ಸಿಗುತ್ತಾ? ಸೀದಾ ಬಂದು ನನಗೆ ಗುದ್ದುತ್ತಾನೆ, ಅಷ್ಟೇ ಆಗೋದಿಲ್ಲ. ಈ ಸಮಸ್ಯೆ ಗೋಳು ಇದೆಲ್ಲ ನಿತ್ಯ ಅವ್ರು ಹೇಗೆ ನೋಡ್ತಾ ಇದ್ದಾರೆ ತಿಳ್ಕೊಳ್ಳೋಣ. ಸರ್ ಹೆಂಗೆ ಸರ್ ಈ ಜಿಗಣಿ ಕನೆಕ್ಟ್ ಮಾಡೋದು, ಎಲೆಕ್ಟ್ರಾನಿಕ್ ಸಿಟಿ ಕನೆಕ್ಟ್ ಮಾಡೋ ಮೇನ್ ರೋಡ್ ಇದು ಒಂದು ರೀತಿಯಾಗಿ? ರೋಡೇ ಇದು, ಮೇನ್ ರೋಡೇ ಇದು. ಆದರೆ ಇಲ್ಲಿ ಬೆಳಗ್ಗೆ ಸಾಯಂಕಾಲ ನೀವು ನೋಡಬೇಕು. ಈ ಟೈಮಲ್ಲಿ ಎಲ್ಲ ಕಪ್ಪಿ ಇದೆ ಟ್ರಾಫಿಕ್ಕು. ಬೆಳಗ್ಗೆ ಸಾಯಂಕಾಲ ಅಂತೂ ಎದ್ದು ಬಿದ್ದೋಗಾರನ್ನ ಕಣ್ಣಲ್ಲಿ ನೋಡಬೇಕು. ಈ ಅಪಾರ್ಟ್ಮೆಂಟ್ ಅವರೇ ಸುಮಾರು ಜನ ಪಾಪ ಲೇಡೀಸ್ಗಳು ಹಳ್ಳ ಕಾಣಿಸಲ್ಲ, ಸಡನ್ನಾಗಿ ಬ್ರೇಕ್ ಹೊಡಿತಾರೆ ಕಾರ್ಗಳವ್ರು, ಲಾರಿಗಳವರು. ಅವ್ರು ಸಡನ್ನಾಗಿ ಬ್ರೇಕ್ ನಿಲ್ಸೋಕ್ಕಾಗಲ್ಲ, ಜಾರತ್ತೆ ಬೀಳ್ತಾರೆ. ಬಿದ್ದಿದ ತಕ್ಷಣ ಏನು ಮಾಡ್ಬೇಕು? ನಾವೇ ಹೋಗಿ ಎತ್ತಬೇಕು. ಕೈ ಕಾಲು ಎಟ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗಲ್ಲ, ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಮನೆ ಸೇರ್ಕೊಂಡು. ಆಮೇಲೆ ನಮ್ಮ ವ್ಯವಸ್ಥೆ ಎಷ್ಟು ನಾಲಾಯಕ್ಗಳು ಅಂತ ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲು. ನೀವೇನಾದ್ರು ಗುಂಡಿ ಇದೆ ಬೇಡಪ್ಪ ಬೈಕ್ ಬೇಡ ಒಂಚೂರು ನಡ್ಕೊಂಡೆ ಹೋಗೋಣ ಅಂತ ಫುಟ್ಪಾತ್ ಮೇಲೆ ಬರ್ತೀರಾ ಅಂದ್ಕೊಳ್ಳಿ ನೋಡಿ, ನಿಮ್ಗೆ ಅಲ್ಲೊಂದು ಟಾಸ್ಕು. ನೆಟ್ಟಿಗೆ ಮನೆಗೆ ಹೋಗೋಕೆ ನಿಮ್ಗೆ ಅವಕಾಶನೇ ಇಲ್ಲ, ಆ ರೀತಿಯಾಗಿ ಇಲ್ಲಿ ಟಾಸ್ಕ್ ಇರುತ್ತೆ.
ನಿನ್ನೆ ಮಳೆ ಬಂದಿತ್ತಿಲ್ಲಿ, ಮಳೆ ಬಂದಾಗ ನಿಮ್ಗೆ ಇನ್ನೊಂದು ನರ್ಕ ತೋರಿಸ್ತೀನಿ ಬನ್ನಿ ಹೇಗಿರುತ್ತೆ ಅಂತ. ಪಾಪ ಅಲ್ಲೊಬ್ರು ಲೇಡಿ ಒಂದು ವಿಡಿಯೋ ಮಾಡ್ಕೊಂಡು ನಮಗೆ ತೋರಿಸಿದ್ರು ಏನು ಅನಾಹುತ ಆಗಿತ್ತು ಅಂತ. ಬನ್ನಿ ತೋರಿಸ್ತೀನಿ, ಅವ್ರ ಹತ್ರನೇ ಹೋಗೋಣ. ಮೇಡಮ್ ನಮಸ್ಕಾರ. ನೀವು ಮಾಡಿದೊಂದು ವಿಡಿಯೋ ನೋಡಿದ್ವಿ ಅಲ್ಲ, ನರ್ಕ ಈಗಲೇ ನಮಗೆ ನರ್ಕ, ಪರಂ ನರ್ಕ ಅಂದರೆ ಆಮೇಲೆ ನಾವು ಈ ವಿಡಿಯೋ ನೋಡಿದಾಗ ಗೊತ್ತಾಯ್ತು. ಹೇಳಿ ಮೇಡಮ್, ಹೆಂಗಿಲ್ಲಿ ಸಮಸ್ಯೆ ಇರುತ್ತೆ ಅಂತ ಹೇಳಿ. ಇವಾಗ ಮಳೆ ಬಂದರೆ ಫುಲ್ ನೀರಿ ಕಡೆ ಬಂದ್ಬಿಡ್ತದೆ, ನಾವು ಜನ ಓಡಾಡೋಕ್ಕಾಗಲ್ಲ. ಲಾರಿ ಬಸ್ಗಳು ಬಂದರೆ ನೀರೆಲ್ಲ ಫುಲ್ ಹಿಂಗೆ ಹೊಡೆದು ಬಿಡ್ತದೆ. ನಮ್ಮ ಪೆಟ್ಟಿ ಅಂಗಡಿ ಗಂಟೆ ಬರುತ್ತೆ, ಈ ಫುಲ್ಲು ಸೇರಾಗಿ ಹೋಗ್ಬಿಡ್ತದೆ. ಓಡಾಡೋಕ್ಕಾಗಲ್ಲ, ಜನ ಎಲ್ಲ ಪಬ್ಲಿಕ್ಗೆ ತೊಂದರೆ ಆಗುತ್ತೆ, ಎಲ್ಲ ಫುಲ್ಲು ಬ್ಲ್ಯಾಕ್ ಆಗೋಗ್ಬಿಡ್ತದೆ ರೋಡು. ನಮಗೆ ಜಾಸ್ತಿ ತೊಂದರೆ ಆಗುತ್ತೆ ಸರ್. ಟೈಮ್ ಆಯ್ತು ಮೇಡಮ್ ಹಿಂಗೆ ಕಿತ್ಕೊಂಡೆಲ್ಲ? 1 ವರ್ಷ ಆಯಿತು. 1 ವರ್ಷ ಆಯಿತು. ಇದೇ ನರ್ಕ ಇದೆ. ಈ ಥರ ಇದ್ರೆ ನಾವು ಪಬ್ಲಿಕ್ಕಲ್ಲಿ ಹೆಂಗೆ ನಾವು ಬೀದಿ ವ್ಯಾಪಾರ ಮಾಡಿ ನಾವು ಈ ಜೀವನ ಮಾಡೋದು ಹೇಳಿ ಸರ್. ನೋಡಿ, ನಾನೀಗ ಮೆಟ್ರೋ ಯೆಲ್ಲೋ ಲೈನ್ ಕೆಳಗಡೆ ಇದ್ದೀನಿ. ಇದು ಹೊಸ ರೋಡು ಮೆಟ್ರೋ ಸ್ಟೇಷನ್ನು. ಇನ್ನೂ ಲೈಟ್ ಕೂಡ ತೆಗ್ದಿಲ್ಲ ನೋಡಿ, ಯಾಕಂದರೆ ಉದ್ಘಾಟನೆ ಆಗಿರೋದು ಈಗೀಗಲ್ವಾ, ಸೊ ಲೈಟ್ ಕೂಡ ತೆಗ್ದಿಲ್ಲ. ಕೆಳಗಡೆ ಪರಿಸ್ಥಿತಿ ನೋಡ್ಬೇಕು ನೀವು. ಮೇಲ್ಗಡೆ ಮೆಟ್ರೋ ಮೊನ್ನೆ ಏನು ಉದ್ಘಾಟನೆ ಮಾಡಿದ್ದು ಮತ್ತೊಂದು ಕೇಂದ್ರದ ರಾಜ್ಯದ ಪಾಲು. ಕೆಳಗಡೆ ನೋಡಿ ನಿಮಗೆ ಹೇಗಿದೆ ಅಂಥೇಳಿ. ನೋಡಿ, ದಿನ ಸಾವಿರಾರು ವೆಹಿಕಲ್ ಓಡಾಡುತ್ತವೆ ಮೇಲ್ಗಡೆ ಮೆಟ್ರೋ ಸ್ಟೇಷನ್ನು, ಕೆಳಗಡೆ ನೋಡಿ ಹೇಗಿದೆ ಅಂಥೇಳಿ. ಇದು ನಮ್ಮ ಬೆಂಗಳೂರಿನ ನಿಜವಾದ ಸ್ಥಿತಿ. ಮೇಲ್ಗಡೆನೋ ಮೆಟ್ರೋ ಇದೆ ಹೌದು, ಏನಾದ್ರು ಗೊತ್ತಾಗ್ದಿತ್ತಿ ಬಂದು ಆ ಗುಂಡಿಲಿ ಬಿದ್ದರೆ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಹಿಂದ್ಗಡೆಯಿಂದ ಬಂದು ವೆಹಿಕಲ್ ಹೊಡ್ಕೊಂಡು ಹೋಗಿರ್ತಾರೆ. ಆ ಮಟ್ಟಿಗಿನ ಅವ್ಯವಸ್ಥೆ ಇದೆ. ನೋಡಿ, ನಮ್ಮ ಲೆಫ್ಟ್ ಸೈಡಿಗೆ ಇರೋದೇ ಬಯೋಕಾನು, ಮತ್ತು ಆ ಕಡೆ HCL, ಎಂತೆಂಥ ಪ್ರತಿಷ್ಠಿತ ಕಂಪ್ನಿಗಳು. ಅಂಥ ಕಂಪ್ನಿಗೆ ಫಾರಿನ್ ಡೆಲಿಗೇಟ್ಸು ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ. ಬಟ್ ರೋಡ್ ಹೆಂಗಿದೆ ಗೊತ್ತಾ? ರೋಡ್ ಅಂತೂ ನೀವು ಇಮ್ಯಾಜಿನು, ಕಲ್ಲು 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 ಕಲ್ಲು. ರವಿ, ಇಲ್ಲೇ ಕಲ್ಲಿದೆ ನೋಡಿ, ಯಾರೋ ಕಲ್ಲು ಹಾಕ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ ರೋಡ್ ಮಧ್ಯ. ಬನ್ನಿ ಆ ಕಲ್ಲು ಆ ಕಡೆ ಹಾಕೋಣ ಬನ್ನಿ. ನೋಡಿ ನಮ್ಮ ಬೆಂಗಳೂರವ್ರ ದುಸ್ಥಿತಿ ಹೆಂಗಿದೆ ಅಂತ ನೋಡಿ. ನಾನು ಇನ್ಫ್ಯಾಕ್ಟ್ ಇಲ್ಲಿ ನಾನು ಬೈಕ್ ನಿಲ್ಲಿಸಿದ್ದೆ, ಈ ಕಲ್ಲು ತೆಗೆದ್ಬಿಟ್ಟು ಹೊರಗೆ ಹಾಕೋಣ, ಈ ಕಲ್ಲು ಆ ಕಡೆ ಹಾಕ್ಬಿಟ್ಟು ಏನಪ್ಪ ಜನ ಕೇರ್ಲೆಸ್ಸು, ಒಂದು ಕಲ್ಲು ಯಾರು ಆ ಕಡೆ ಹಾಕ್ತಿಲ್ವಲ್ಲ ಅಂತ. ಅದಕ್ಕೆ ನಾನು ಇಳಿದಿದ್ದು. ಬಟ್ ನಾನೇನಾದ್ರು ಈ ಕಲ್ಲನ್ನು ಕೆಳಗೆ ಹಾಕ್ತೆ ಅಂದ್ಕೊಳ್ಳಿ ಅಥವಾ ಸೈಡಿಗೆ ಹಾಕ್ತೆ ಅಂದ್ಕೊಳ್ಳಿ, ಜನ ಸೀದಾ ಹೋಗಿ ಈ ಗುಂಡಿಗೆ ಬೀಳ್ತಾರೆ. ನೋಡಿ ನಮ್ಮ ಬೆಂಗಳೂರು ದುಸ್ಥಿತಿ ನೋಡಿ. ಈ ದೊಡ್ಡ ಗುಂಡಿಲಿ ಜನ ಬೀಳೋದನ್ನು ತಪ್ಸೋಕ್ಕೆ ಆ ಕಲ್ಲಿಟ್ಟಿರೋದಲ್ಲಿ ಟ್ರಾಫಿಕ್ ಜಾಮ್ ನೋಡಿ, ಕಿಲೋಮೀಟ್ರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಇಲ್ಲೊಂದು ಗುಂಡಿ ಕಾಣ್ತಾ ಇದ್ದಾಗೆ ಈಗ ಪ್ರತಿ ವೆಹಿಕಲ್ನವರು ಸ್ಲೋ ಮಾಡ್ತಾರೆ ನೋಡಿ, ಸಿಕ್ಕಾಕೊಳ್ತು ವೆಹಿಕಲ್. ಹುಷಾರು ಸರ್, ಹುಷಾರು, ನಿಧಾನವಾಗಿ ಬನ್ನಿ ಸರ್, ಫುಲ್ ಹೊಡ್ಕೊಳ್ಳಿ, ಆ ಕಡೆ ಹೊಡ್ಕೊಳ್ಳಿ, ಬೇಡ ರಿವರ್ಸ್ ಬೇಡ, ಫುಲ್ಲೇ ಹೊಡ್ಕೊಳ್ಳಿ ಸರ್. ಹಾಂ ಹಾಂ, ಹೋಗಿ ಹೋಗಿ, ಹಾಂ ಹುಷಾರು ಸರ್, ಇನ್ನು ಆ ಕಡೆನೇ ಹೋಗಲಿ, ಆ ಕಡೆನೇ ಹೋಗಲಿ. ಹಾಂ ಓಕೆ. ನೋಡ್ರಿ ಎಂಥ ದೌರ್ಭಾಗ್ಯ, 2 ವೀಲರ್ಸ್ ಅಲ್ಲ 4 ವೀಲರ್ಸ್ ಕೂಡ ಕಾರ್ನ ಫುಲ್ ಅನ್ಲೋಡ್ ಮಾಡ್ಕೊಂಡು ಈ ಗುಂಡಿ ದಾಟಬೇಕಿದೆ. ಫಾರಿನ್ ಡೆಲಿಗೇಟ್ಸು ಬೇರೆ ಬೇರೆ ರಾಜ್ಯದಿಂದ ಬಂದು ಇಲ್ಲೆಲ್ಲ ಕೆಲಸ ಮಾಡುವಂಥವ್ರು, ಅವರಿಗೆಲ್ಲ ನೀವು ಇದನ್ನು ತೋರಿಸ್ತಾ ಇದ್ದೀರಾ ಬೆಂಗಳೂರು ಅಂತ. ಇದಾ ಬ್ರ್ಯಾಂಡ್ ಬೆಂಗಳೂರು? ಡಬ್ಬಾ ಬೆಂಗಳೂರು ಆಗೋಗಿದೆಯಲ್ರಿ ಇದು. ಇಯರ್ಸ್ ಆದರೂ ಬೆಂಗಳೂರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಓಪನ್ ಚಾಲೆಂಜ್. ನಿಮ್ಗೆ ಹೋಪ್ಸೇ ಹೋಗಿದೆ. ಓಪನ್ ಸಲ ಸರ್, 50 ಇಯರ್ಸ್ ಬಂದರೂ ಆಗಲ್ಲ ಸರ್. JDS, BJP, ಕಾಂಗ್ರೆಸ್ ಬೇಡ. 5 ಜನ ಮಿಲ್ಟ್ರಿಗೆ ಬಿಟ್ಬಿಡಿ ದಯವಿಟ್ಟು, ಮಿಲ್ಟ್ರಿ ಮಾಡಲಿ. ಇವ್ರ ಮೇಲೆ ಏನೂ ಹೋಪ್ಸ್ ಇಲ್ಲ. ಇಲ್ಲ ಸರ್. ಎಷ್ಟು ವರ್ಷ ಆಯ್ತು ಸರ್ ಇದು ನೋಡ್ತಾ ಸರ್? ಸುಮಾರು ಒಂದು 5 ವರ್ಷದಿಂದ ಹಿಂಗೆ ಇದೆ. ರೋಡಲ್ಲಿ ಏನು ವ್ಯತ್ಯಾಸ ಇಲ್ಲ, ಹಂಗೆ ಇದೆ ರೋಡು. ಹೇಗಿದೆ ಸರ್ ಈ ರೋಡು? ಯಾವ ರೀತಿಯಾಗಿ ದಿನನಿತ್ಯ ಹಿಂಸೆ ಸರ್ ನಿಮಗೆ? ಕಾಂಗ್ರೆಸ್ ಬರೀ ಇವರು ಇಲ್ಲಿ ಒಳಗಡೆ ಇರೋ ಕುತಂತ್ರ ರಾಜಕೀಯ ನಡೀತಾ ಇದೆ ಹೊತ್ತು ಜನಸಾಮಾನ್ಯರ ಕಷ್ಟ ಸುಖ ಏನು ಇವ್ರು ನೋಡ್ತಾನೆ ಇಲ್ಲ ಸರ್. ಡೈಲಿ ಮಳೆ ಬಂದರೆ ನೋಡಿ ಎಷ್ಟು ಒದ್ದಾಡ್ತಾ ಇದ್ದಾರೆ. ಶಾಲೆಗೆ ಹೋಗೋ ಮಕ್ಕಳಾಗಲಿ ಕೆಲಸಕ್ಕೆ ಹೋಗೋ ಜನಗಳಿಗಾಗಲಿ ಎಷ್ಟು ತೊಂದರೆ ಆಗ್ತಾ ಇದೆ ಸರ್. ಹೇಳಿ ಹೆಂಗಿರುತ್ತೆ ಸರ್ ಇಲ್ಲಿ ಡೈಲಿ ನೀವು ಓಡಾಡುವಾಗ? ಇದು ಒಂದು ದಿವಸದ ಕತೆ ಅಲ್ಲ, ಇದು ಪ್ರತಿ ದಿವಸ ಏನಾದರೂ ಮಳೆ ಹೋಯ್ತು ಅಂದರೆ ಇಲ್ಲಿ ಗಂಟೆಗಟ್ಟಲೆ 10 ನಿಮಿಷ ಜರ್ನಿ 2 ಅವರ್ ಆಗುತ್ತೆ. ಇದು ಇಷ್ಟು ದೊಡ್ಡ ಗುಂಡಿ ಇದೆಯಲ್ವಾ, ಇಷ್ಟು ದೊಡ್ಡ ಗುಂಡಿ ಏನಾಗುತ್ತೆ ಅಂದರೆ ಮಳೆ ಹುಯ್ದಾಗ ನೀರು ತುಂಬ್ಕೊಬಿಟ್ಟಿರ್ತದೆ.
ಪಾಪ 2 ವೀಲರ್ ಅವ್ರಿಗೆ ಗೊತ್ತಿರಲ್ಲ. ಅವ್ರೇನು ಮಾಡ್ತಾರೆ, ಯಾವುದೋ ಕಡೆಯಿಂದ ಬಂದಿರ್ತಾರೆ, ಬಂದಾಗ ಗುಂಡಿಗೆ ಬಿದ್ದಾಗ ಬಿದ್ದು ಕೆಳಗಡೆ ಏಟ್ ಮಾಡಿಕೊಂಡು ಕೊನೆಗೆ ನಮ್ಮ ಮೇಲೆ ಹೇಳ್ತಾರೆ. ನಾನು ಬೆಂಗಳೂರಿನ ಮತ್ತೊಂದು ಅಧ್ವಾನದ ರಸ್ತೆ ಹತ್ರ ಇದ್ದೀನಿ. ಈ ರಸ್ತೆ ಸರಿ ಮಾಡೋಕ್ಕೆ ಯಾವ ಸಿದ್ದರಾಮಯ್ಯನವರಿಂದನೂ ಆಗಲ್ಲ, ಮೋದಿಯಿಂದನೂ ಆಗಲ್ಲ. ಡೊನಾಲ್ಡ್ ಟ್ರಂಪ್ ಬರಬೇಕು ಅಂತ ಕೆಲವು ದಿವಸಗಳ ಹಿಂದೆ ಭಾಳ ಟ್ರೆಂಡಿಂಗ್ ಆಗಿತ್ತು ಬೆಂಗಳೂರಿನಲ್ಲಿ. ಅಲ್ಲಿ ಇಲ್ಲಿ ಯುದ್ಧ ನಿಲ್ಸೋದು ದೊಡ್ಡದಲ್ಲ, ಬಂದು ಈಜಿಪುರ ಫ್ಲೈಓವರ್ ರೆಡಿ ಮಾಡಿಸಿ ಅಂತ. ಯಾಕಂತ ಅಂದರೆ 11 ವರ್ಷಗಳಾಯಿತು. ಶೇಮ್ ಆನ್ ಅವರ್ ಗೌರ್ಮೆಂಟ್. ನೋಡಿ ಅಲ್ಲಿ ನೋಡಿ, ಆ ಕಡೆ ರವಿ, ಆ ಕಡೆ ತೋರಿಸಿ ರವಿ, ಆ ಲೆಫ್ಟ್ ಸೈಡಲ್ಲಿ ಅಲ್ಲೊಂದು ಗುಂಡಿ ಬಿದ್ದಿದೆ ನೋಡಿ. ಯಾವ ಆಟೋದವರು ಅಲ್ಲಿ ಹೋಗಕ್ಕೆ ಹೆದರ್ತಾರೆ, ಬೈಕ್ನವ್ರು ನೋಡಿ ಅಲ್ಲ ಲೆಫ್ಟಿಗೆ ಹೋಗಕ್ಕೆ ಹೆದರ್ತಾರೆ. ಬಸ್ನಂಥ ವೆಹಿಕಲ್ ಮಾತ್ರ ಇಲ್ಲಿ ಬರೋಕ್ಕೆ ಸಾಧ್ಯ, ಉಳಿದಂಥವ್ರು ಯಾರೂ ಇಲ್ಲಿ ಬರೋಕ್ಕಾಗಲ್ಲ. ಇಷ್ಟರ ಮಟ್ಟಿಗೆ ಇಲ್ಲಿ ಅವ್ಯವಸ್ಥೆ ಆಗಿದೆ ನೋಡಿ. ಇಲ್ಲಿ ಹೀಗೆ ಜೀವ ಹೇಗೆ ರಿಸ್ಕಲ್ಲಿ ಇಟ್ಕೊಂಡು ಇವ್ರು ಬರ್ತಾರೆ ನೋಡಿ. ಅಲ್ಲಿ ನೋಡಿ, ಅಲ್ಲಿ ಎಷ್ಟು ಅಂತ ಕಾಯ್ತಾರೆ ಪಾಪ, ಗಂಟಾನ್ಗಟ್ಲೆ ಕಾದಿರ್ತಾರೆ. ಯಾವ ಗುಂಡಿ ಆದರೆ ಏನು ಮಾಡಿ ಏನಾದ್ರೆ ಏನು ಹಚ್ಬಿಡೋಣ ಅನ್ನುವಂಥ ರೀತಿ ಅಂತ ಆತುರತೆ. ಈ ಆಂಬ್ಯುಲೆನ್ಸ್ಗಳಿಗೆ ದಾರಿ ಮಾಡಿಕೊಡೋದೇ ದೊಡ್ಡ ಸಾಹಸ ಆಗಿರುತ್ತೆ. ನೋಡಿ ಇಲ್ಲಿ ಬೈಕ್ ಹೇಗೆ ಸಿಕ್ಕಾಕೊಳ್ತು ಅಂತ. ಆ ಗುಂಡಿಲಿ ಬಂದು ಆ ವ್ಯಕ್ತಿ ಜಸ್ಟ್ ಮಿಸ್, ಹಿಂದ್ಗಡೆನೆ ಬಸ್ಸು ಸದ್ಯ ಬ್ರೇಕ್ ಹೊಡ್ಬಿಟ್ರು. ಇಲ್ಲ ಅಂತಂದ್ರೆ ಏನು ಕತೆ ನೋಡಿ, ಬಸ್ನಂತ ಬಸ್ಸೇ ಇಲ್ಲಿ ಬಂದು ಸಿಕ್ಕಾಕೊಳ್ತವೆ ಅಂತ ಅಂದರೆ ಇನ್ನು ಬೈಕ್ನವ್ರ ಕತೆ ಏನು? ಪೊಲೀಸ್ನವ್ರು ಎಂಥ ಅವಸ್ಥೆಯಲ್ಲಿ ಇದ್ದಾರೆ ಅಂತ ಅಂದರೆ ಈ ಭಾಗದಲ್ಲಿ ಟ್ರಾಫಿಕ್ ಕ್ಲಿಯರ್ ಮಾಡೋದ್ರ ಜೊತೆಗೆ ಆಂಬ್ಯುಲೆನ್ಸ್ಗಳಿಗೆ ದಾರಿ ಮಾಡೋದ್ರ ಜೊತೆಗೆ ಡೆಬ್ರಿಸ್ನೂ ಅವರೇ ಹಾಕ್ಸ್ಬೇಕಿದೆ. 11 ವರ್ಷಗಳಿಂದ ಈ ರೀತಿಯಾಗಿ ಇವರು ಕತೆ ಕಾಯ್ತಾ ಇದ್ದಾರಾ ಇದನ್ನೇನು ನೋಡಿ. ಹೀಗೆ ಡೆಬ್ರಿಸನ್ನು ಹಾಕಿ ಗುಂಡಿ ಮುಚ್ಚೋ ಕೆಲಸ ಆಗ್ತಾ ಇದೆ. ಇಟ್ಸ್ ಅ ಹಾರಿಬಲ್, ಒನ್ ಆಫ್ ದ ವರ್ಸ್ಟ್ ಅಂತ ಹೇಳ್ಬೋದು. ಈ ರೋಡ್ನಲ್ಲಿ ಟ್ಯಾಕ್ಸ್ ಪೇ ಮಾಡ್ತೀವಿ, 5 lakhs 6 lakhs ಇನ್ ಇಯರ್. ದುಡ್ಡು ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಆ್ಯಂಡ್ ವಿ ಆರ್ ಸ್ಟ್ರಗ್ಲಿಂಗ್ ಎವ್ರಿ ಡೇ. 4 ವೀಲರ್ ಮೇಂಟೆನೆನ್ಸ್ಗೆ, ಬಿಕಾಸ್ ಆಫ್ ದ ಪಾಟ್ ಹೋಲ್ಸ್, ಆ 4 ವೀಲರ್ಗೆ ಮೇಂಟೆನೆನ್ಸ್ಗೆ ತಿಂಗಳಿಗೆ ಒಂದು 10-15 ಸಾವಿರ ಆಗಬೇಕು. ಈ ರೋಡಲ್ಲಿ ಡೈಲಿ 2 times ಬೆಳಗ್ಗೆ 2 times ಈವ್ನಿಂಗ್ ಓಡಾಡ್ತೀನಿ. ಆ ಒಂದು ಹಳ್ಳ ನಮ್ಮ ಡ್ರೈವರ್ಗೆ ಹೇಳಿದೆ, ಹುಷಾರಾಗಿ ಹೋಗಪ್ಪ, 1.5 ಅಡಿ ಡೆಪ್ತ್ ಇದೆ ಅಂತಂದ್ಬಿಟ್ಟು. ಅದನ್ನು ಯಾರೂ ಮುಚ್ಚಲ್ಲ. ಅಟ್ಲೀಸ್ಟ್ ಯು ಆರ್ ಡೂಯಿಂಗ್ ಸಮ್ ಹಿಲೇರಿಯಸ್ ಸರ್ವಿಸ್. ಅದು ಟ್ರ್ಯಾಕ್ಟರ್ ಕೂಡ ವೀಲ್ ಮುಂದಕ್ಕೆ ಹೋಗ್ತಾ ಇದೆ. ಅದು ಇನ್ನೆಷ್ಟು ದಿನ ನೀರಲ್ಲಿ ಇರುತ್ತೋ ಇಲ್ವೋ. ಕ್ವಾಲಿಟಿ ಆಫ್ ಟಾರ್ ಇಲ್ಲ, ಕ್ವಾಲಿಟಿ ಆಫ್ ವರ್ಕ್ ಇಲ್ಲ. ಸೊ ಇದು ಏನ್ ರೋಡ್ ಗುರು TV9 ಸ್ಪೆಷಲ್ ಕ್ಯಾಂಪೇನ್ನ ಮೊದಲ ದಿನದ ನರಕ ದರ್ಶನ ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ITBT ಹಬ್ ಅನ್ನುವಂಥ ಪ್ರದೇಶಗಳಲ್ಲಿ ಯಾವ ರೀತಿಯಾದಂಥ ಅಸಹ್ಯ ಇದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ನಾಳಿನ ಸಂಚಿಕೆಯಲ್ಲಿ ಇನ್ನಷ್ಟು ನಗರದ ನರಕ ದರ್ಶನವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಥ್ಯಾಂಕ್ ಯು. ನೋಡಿದ್ರಲ್ಲ ಹೇಗಿದೆ ಬೆಂಗಳೂರಿನ. ಇದು ಕೇವಲ ಒಂದು ಏರಿಯಾದ ಮಾತ್ರ ನಾವೀಗ ತೋರಿಸಿರೋದು. ನಾಳೆ ಎಪಿಸೋಡ್ನಲ್ಲಿ ಮತ್ತೊಂದು ಏರಿಯಾದಲ್ಲಿ ಏನೆಲ್ಲ ಅಧ್ವಾನ ಇದೆ ಅದರ ಬಗ್ಗೆ ವಿಶೇಷವಾಗಿ ಕವರೇಜ್ ಅನ್ನ ತೋರಿಸ್ತೀವಿ.